NIOS OBE ಅಂದರೆ ಏನು, ಲೆವೆಲ್ ಎ, ಲೆವೆಲ್ ಬಿ, ಲೆವೆಲ್ ಸಿ ಅಂದರೆ ಏನು, ಎಲಿಜಿಬಿಲಿಟಿ ಏನು ಅಂತ ಸಿಂಪಲಾಗಿ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. NIOS OBE ಅಂದರೆ ಓಪನ್ ಬೇಸಿಕ್ ಎಜುಕೇಷನ್ ಅಂತ. ಲೆವೆಲ್ ಎ, ಲೆವೆಲ್ ಬಿ, ಲೆವೆಲ್ ಸಿ ಅಂತ ಇದರಲ್ಲಿ 3 ಲೆವೆಲ್ಸ್ ಇರುತ್ತೆ. ಲೆವೆಲ್ ಎ ಅಂತಂದರೆ ಈಕ್ವಲೆಂಟ್ ಟು ಕ್ಲಾಸ್ 3, ಲೆವೆಲ್ ಬಿ ಅಂದರೆ ಈಕ್ವಲೆಂಟ್ ಟು ಕ್ಲಾಸ್ 5, ಲೆವೆಲ್ ಸಿ ಅಂದರೆ ಈಕ್ವಲೆಂಟ್ ಟು ಕ್ಲಾಸ್ 8. ಇದಾದಮೇಲೆ ಸೆಕೆಂಡರಿ ಬರುತ್ತೆ. ಸೆಕೆಂಡರಿ ಅಂದರೆ ಕ್ಲಾಸ್ 10, ಸೀನಿಯರ್ ಸೆಕೆಂಡರಿ ಅಂದರೆ ಸೆಕೆಂಡ್ ಇಯರ್ PUC ಅಂತ ಅಂದ್ಬಿಟ್ಟು. ಎಲಿಜಿಬಿಲಿಟಿ ಏಜ್ ಕ್ರೈಟೀರಿಯಾ ಬಂದು ಲೆವೆಲ್ ಎಗೆ ಅಂದರೆ ಕ್ಲಾಸ್ 3ಗೆ 7 ಇಯರ್ಸ್ ಆಗಿರಬೇಕು, ಲೆವೆಲ್ ಬಿ ಅಂದರೆ ಕ್ಲಾಸ್ 5ಗೆ 9 ಇಯರ್ಸ್ ಆಗಿರಬೇಕು, ಲೆವೆಲ್ ಸಿ ಅಂದರೆ ಕ್ಲಾಸ್ 8ಗೆ 12 ಇಯರ್ಸ್ ಆಗಿರಬೇಕು, ಹಾಗೆ ಸೆಕೆಂಡರಿ ಅಂದರೆ ಕ್ಲಾಸ್ 10ಗೆ 14 ಇಯರ್ಸ್ ಆಗಿರಬೇಕು. ಇದು ಯಾವುದಕ್ಕೂ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ನೆಕ್ಸ್ಟ್ ವಿಡಿಯೋನಲ್ಲಿ OBE ಅಡ್ಮಿಷನ್ಸ್ ಹೇಗೆ, ಎಕ್ಸಾಮ್ಸ್ ಹೇಗೆ, ಎಕ್ಸಾಮ್ಸ್ ಎಲ್ಲಿ ಬರೀಬೇಕು, ಸಬ್ಜೆಕ್ಟ್ಸ್ ಹೇಗೆ, ರಿಸಲ್ಟ್ಸ್ ಹೇಗೆ ಅಂತ ಶೇರ್ ಮಾಡ್ತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಾ ಇರೋ ವೀಡಿಯೋಸು ಹೋಮ್ ಸ್ಕೂಲಿಂಗ್ ಆಗಲಿ ಅಥವಾ NIS ಆಗಲಿ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ಅವ್ರವ್ರ ಇಂಡಿವಿಜುವಲ್ಸಿಗೆ ಬಿಟ್ಟಿದ್ದು ಅದು ಹೋಮ್ ಸ್ಕೂಲಿಂಗ್ ಮಾಡೋದು ಬಿಡೋದು ಅಂತ. ನಾನು ಮಾಡ್ತಾ ಇರೋದು ಉದ್ದೇಶ ಬಂದು, ನಾನು ಸ್ಟಾರ್ಟ್ ಮಾಡಿದಾಗ ಹೋಮ್ ಸ್ಕೂಲಿಂಗು ನನಗೆ ಕೆಲವೊಂದು ಕ್ವಶನ್ಸ್ ತಲೆಯಲ್ಲಿ ಬಂದಿರೋದು, ಮತ್ತು ನಾನು ಸ್ಟಾರ್ಟ್ ಮಾಡಾದಮೇಲೆ ಕೆಲವು ಪೇರೆಂಟ್ಸ್ ಅಥವಾ ಬೇರೆ ಫ್ರೆಂಡ್ಸ್ ಎಲ್ಲ ನನ್ನ ಕೇಳಿರೋ ಕ್ವಶನ್ಸಿಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಿಮಗೆ ಇನ್ನೂ ಏನಾದ್ರು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ NIOS ವೆಬ್ಸೈಟಿಗೆ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಅದರಲ್ಲಿ ಸಿಗುತ್ತೆ.